ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಒಂದ್ ಕಾಲದಲ್ಲಿ ಯಾರು ಪಾಕಿಸ್ತಾನಕ್ಕೆ ನೀವು ನಮ್ಮ ಸಹೋದರರು ಅಂತ ಅಪ್ಕೊಂಡು ಸಾಲದ ಮೇಲೆ ಸಾಲವನ್ನ ನೀಡ್ತಾ ಇದ್ರು, ಇವತ್ತು ಅದೇ ರಾಷ್ಟ್ರ ಪಾಕಿಸ್ತಾನದ ಕುತ್ತಿಗೆ ಪಟ್ಟಿಯನ್ನ ಹಿಡಿದು ಕೇಳ್ತಾ ಇದೆ, ನನ್ನ ದುಡ್ಡು ನನಗೆ ವಾಪಸ್ ಕೊಡು, ಇಲ್ಲವೇ ನಿನ್ನ ದೇಶವನ್ನ ಮಾರಿಕೊಡು. ಹೌದು, ಇದು ಯಾವುದೇ ಸಿನಿಮಾದ ಡೈಲಾಗ್ ಅಲ್ಲ, ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನ ಅನುಭವಿಸ್ತಾ ಇರುವಂತಹ ಇಂದಿನ ನೈಜ ಪರಿಸ್ಥಿತಿ. ಪಾಕಿಸ್ತಾನಕ್ಕೆ ಆಪತ್ಕಾಲದ ಬಂಧುವಾಗಿದ್ದಂತಹ ಅರಬ್ ರಾಷ್ಟ್ರ ಯುಎಇ ಈಗ ಪಾಕಿಸ್ತಾನದ ಪಾಲಿಗೆ ಸಿಂಹ ಸ್ವಪ್ನವಾಗಿ ಕಾಡ್ತಾ ಇದೆ. ಇಲ್ಲಿಯವರೆಗೆ ಪಾಕಿಸ್ತಾನ ಕೇಳಿದಾಗಲೆಲ್ಲ ಮಿಲಿಯನ್ ಬಿಲಿಯನ್ ಗಟ್ಟಲೆ ಡಾಲರ್ ಹಣವನ್ನ ಭಿಕ್ಷೆಯಂತೆ ನೀಡುತ್ತಾ ಇದ್ದ ಯುಎಇ ಈಗ ಕೇವಲ 60 ದಿನಗಳ ಡೆಡ್ಲೈನ್ ಅನ್ನ ನೀಡಿದೆ. ನಿಮ್ಮ ಬಳಿ ಹಣವಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಕೇವಲ 60 ಬಿಲಿಯನ್ ಗಳಲ್ಲಿ ನನ್ನ ಡಾಲರ್ ವಾಪಸ್ ಕೊಡ್ಲೇಬೇಕು. ಹೀಗೆ ಪಾಕಿಸ್ತಾನಕ್ಕೆ ಯುಎಇ ಖಡಕ್ ಆಗಿ ಎಚ್ಚರಿಕೆಯನ್ನ ನೀಡಿದೆ. ಈ 2 ಬಿಲಿಯನ್ ಡಾಲರ್ ಅಂದ್ರೆ ಭಾರತೀಯ ರೂಪಾಯಿ ಲೆಕ್ಕದಲ್ಲಿ ಸುಮಾರು 16,500 ಕೋಟಿ ರೂಪಾಯಿಗಳು. ಪಾಕಿಸ್ತಾನಿ ರೂಪಾಯಿ ಲೆಕ್ಕದಲ್ಲಿ ಇದು ಲಕ್ಷ ಕೋಟಿ ದಾಟುತ್ತೆ. ಇಷ್ಟು ದೊಡ್ಡ ಮೊತ್ತವನ್ನ ಕೇವಲ 60 ದಿನಗಳಲ್ಲಿ ತೀರಿಸುವುದು ಇರಲಿ, ಅದರ ಬಡ್ಡಿ ಕಟ್ಟೋದಕ್ಕೂ ಕೂಡ ಪಾಕಿಸ್ತಾನದ ಬಳಿ ಕಾಸಿಲ್ಲ. ಪಾಕಿಸ್ತಾನದ ಈ ದುಸ್ಥಿತಿಗೆ ಕಾರಣ ಏನು? ನಿನ್ನೆ ಮೊನ್ನೆಯವರೆಗೂ ಪಾಕಿಸ್ತಾನದ ಬೆನ್ನಿಗೆ ನಿಂತಿದ್ದಂತಹ ಯುಎಇ ಇದ್ದಕ್ಕಿದ್ದಂತೆ ಇಷ್ಟು ದೊಡ್ಡ ಆಘಾತ ನೀಡಿದ್ಯಾಕೆ? ಇದರ ಹಿಂದೆ ಭಾರತದ ಯಾವುದಾದ್ರೂ ಮಾಸ್ಟರ್ ಪ್ಲಾನ್ ಕೆಲಸ ಮಾಡ್ತಾ ಇದೆಯಾ? ಭಾರತವನ್ನ ಎದುರಾಕಿಕೊಂಡಿದ್ದೇ ಪಾಕಿಸ್ತಾನಕ್ಕೆ ಮುಳುವಾಯ್ತಾ? ಮುಸ್ಲಿಂ ರಾಷ್ಟ್ರಗಳು ಪಾಕಿಸ್ತಾನದ ವಿರುದ್ಧವೇ ತಿರುಗಿ ಬೀಳ್ತಾ ಇರೋದು ಯಾಕೆ? ಇದರ ಹಿಂದೆ ಮೋದಿ ಪ್ಲಾನ್ ಏನಾದ್ರೂ ಇದೆಯಾ? ಈ ಎಲ್ಲಾ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ಭಾರತದ ವಿರುದ್ಧ ಕತ್ತಿ ಮಸೀತಾ ಇದ್ದಂತಹ ಪಾಕಿಸ್ತಾನಕ್ಕೆ ಇಂತಹ ಪರಿಸ್ಥಿತಿ ಬಂದಿದ್ದು ಸರಿನೋ ತಪ್ಪು ನಿಮ್ಗೇನನ್ಸುತ್ತೆ ಅಂತ ಕಮೆಂಟ್ ಮಾಡಿ, ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಸಾರಥ್ಯದಲ್ಲಿ ಭಾರತ ಬಲಿಷ್ಠವಾಗಿದೆ ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಸಾಮಾನ್ಯವಾಗಿ ಅರಬ್ ರಾಷ್ಟ್ರಗಳು ಇಸ್ಲಾಮಿಕ್ ಸಹೋದರತ್ವದ ಆಧಾರದ ಮೇಲೆ ಪಾಕಿಸ್ತಾನಕ್ಕೆ ಸಾಲ ನೀಡುವಾಗ ಬಡ್ಡಿ ವಿಧಿಸ್ತಾ ಇರಲಿಲ್ಲ, ಅಥವಾ ಸಾಲ ಮರುಪಾವತಿ ಮಾಡುವ ಅವಧಿಯನ್ನ ಪದೇ ಪದೇ ವಿಸ್ತರಿಸ್ತಾ ಇತ್ತು. ಆದ್ರೆ ಈ ಬಾರಿ ಯುಎಇ ಪಾಕಿಸ್ತಾನಕ್ಕೆ ನೀಡಿದ ಶಾಕ್ ಒಂದೆರಡಲ್ಲ. ಯುಎಇ ಸ್ಪಷ್ಟವಾಗಿ ಹೇಳಿದೆ, ಕೇವಲ 2 ಬಿಲಿಯನ್ ಅಸಲು ಮಾತ್ರವಲ್ಲ, ಇದರ ಜೊತೆಗೆ ವಾರ್ಷಿಕ ಶೇಕಡ 6.5% ಬಡ್ಡಿಯನ್ನ ಕೂಡ ಸೇರಿಸಿ ಕೊಡಬೇಕು ಅಂತ ಷರತ್ತನ್ನ ವಿಧಿಸಿದೆ. ಅಂತಾರಾಷ್ಟ್ರೀಯ ಸಾಲದ ಮಾರುಕಟ್ಟೆಯಲ್ಲಿ 6.5% ಬಡ್ಡಿ ಅಂದ್ರೆ ಅದು ರಕ್ತ ಹೀರುವ ಬಡ್ಡಿ ದರಕ್ಕೆ ಸಮ. ಯುಎಇಯ ಈ ನಿರ್ಧಾರ ಪಾಕಿಸ್ತಾನದ ಅರ್ಥ ಸಚಿವರಿಗೆ ಅಕ್ಷರಶಃ ಹೃದಯಾಘಾತವನ್ನ ತರಿಸಿದೆ. ಪಾಕಿಸ್ತಾನ ಈ ಹಿಂದೆ ಸಾಲ ಪಡೆಯುವಾಗ ನಾವು ಬಡ್ಡಿ ರಹಿತವಾಗಿ ಅಥವಾ ಅತಿ ಕಡಿಮೆ ಬಡ್ಡಿಗೆ ಈ ಹಣವನ್ನ ಮರುಪಾವತಿ ಮಾಡ್ತೀವಿ ಅಂತ ಕರಾರನ್ನ ಮಾಡ್ಕೊಂಡಿತ್ತು. ಆದ್ರೆ ಯುಎಇಯ ಹೊಸ ಆದೇಶದ ಪ್ರಕಾರ ಪಾಕಿಸ್ತಾನ ಈ ಬಡ್ಡಿಯನ್ನ ಕಟ್ಟಲೇಬೇಕಾದಂತಹ ಅನಿವಾರ್ಯತೆಗೆ ಸಿಲುಕಿದೆ. ನೀವು ಯೋಚಿಸಬಹುದು, ಪಾಕಿಸ್ತಾನ ಈ ಹಣವನ್ನ ಕೊಡದಿದ್ರೆ ಏನಾಗುತ್ತೆ? ಒಂದ್ ವೇಳೆ ಪಾಕಿಸ್ತಾನ ಈ ಹಣವನ್ನ ಹಿಂದಿರುಗಿಸದೇ ಇದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನದ ಡಿಫಾಲ್ಟರ್ ಅಂದ್ರೆ ದಿವಾಳಿ ಅಂತ ಅಧಿಕೃತವಾಗಿ ಘೋಷಣೆಯಾಗುತ್ತೆ. ಒಮ್ಮೆ ದಿವಾಳಿ ಅಂತ ಹಣೆಪಟ್ಟಿ ಬಿದ್ರೆ ಪ್ರಪಂಚದ ಯಾವುದೇ ಬ್ಯಾಂಕ್, ಯಾವುದೇ ದೇಶ ಪಾಕಿಸ್ತಾನಕ್ಕೆ ₹1 ಸಾಲವನ್ನು ಕೂಡ ನೀಡೋದಿಲ್ಲ. ಯುಎಇಯ ಈ ಡೆಡ್ ಲೈನ್ ಪಾಕಿಸ್ತಾನಕ್ಕೆ ಎಂತಹ ಸಮಯದಲ್ಲಿ ಬಂದಿದೆ ಅಂದ್ರೆ, ದೇಶದ ಆರ್ಥಿಕತೆ ಸಂಪೂರ್ಣವಾಗಿ ಪಾತಾಳಕ್ಕೆ ಕುಸಿದಿರುವ ಸಮಯದಲ್ಲಿ ಇಂದಿನ ಪಾಕಿಸ್ತಾನದ ಪರಿಸ್ಥಿತಿಯನ್ನು ನೋಡಿದ್ರೆ ಯಾರಿಗಾದ್ರೂ ಕೂಡ ಅಯ್ಯೋ ಅನಿಸ್ತೇ ಇರಬಹುದು. ದೇಶದಲ್ಲಿ ಹಣದುಬ್ಬರ ಶೇಕಡ 30ರಿಂದ 40ರಷ್ಟಿದೆ. 1 ಕೆಜಿ ಹಿಟ್ಟಿಗೆ 1 ಲೀಟರ್ ಹಾಲಿಗೆ ಜನ ರಸ್ತೆಯಲ್ಲಿ ಹೊಡೆದಾಡಿಕೊಳ್ತಾ ಇದ್ದಾರೆ. ವಿದ್ಯುತ್ ಬಿಲ್ ಕಟ್ಟಲಾರದೆ ಸಾವಿರಾರು ಸಣ್ಣ ಕೈಗಾರಿಕೆಗಳು ಬಾಗಿಲನ್ನು ಮುಚ್ಚಿವೆ. ವಿದೇಶಿ ವಿನಿಮಯ ಮೀಸಲು ಪಾತಾಳಕ್ಕೆ ಕಂಡಿದೆ. ಪಾಕಿಸ್ತಾನದ ಬಳಿ ಕೇವಲ 3ರಿಂದ 4 ವಾರಗಳ ಆಮದು ಮಾಡಿಕೊಳ್ಳುವಷ್ಟು ಮಾತ್ರವೇ ಡಾಲರ್ ಉಳಿದಿದೆ. ಅಂದ್ರೆ ಬೇರೆ ದೇಶದಿಂದ ಪೆಟ್ರೋಲ್, ಡೀಸೆಲ್ ಅಥವಾ ಔಷಧಿಯನ್ನ ತರಿಸಿಕೊಳ್ಳಲು ಪಾಕಿಸ್ತಾನದ ಬಳಿ ಕಾಸಿಲ್ಲ. ಇಂತಹ ಭೀಕರ ನಿರುದ್ಯೋಗ ಮತ್ತು ಆರ್ಥಿಕ ಸಂಕಷ್ಟದ ನಡುವೆ ಸರ್ಕಾರ ಜನರ ಮೇಲೆ ದಿನೇ ದಿನೇ ತೆರಿಗೆಯ ಭಾರವನ್ನ ಹೊರಿಸ್ತಾ ಇದೆ. ಜನರು ಸರ್ಕಾರದ ವಿರುದ್ಧ ದಂಗೆಯನ್ನ ಹೇಳುವ ಹಂತದಲ್ಲಿದ್ದಾರೆ. ಈ ಹೊತ್ತಲ್ಲಿ ಯುಎಇಯ $2 ಬಿಲಿಯನ್ ಸಾಲವನ್ನ ಮರುಪಾವತಿಸುವುದು ಅಂದ್ರೆ ಪಾಕಿಸ್ತಾನ ತನ್ನ ದೇಶದ ಆಸ್ತಿಗಳನ್ನ ಮಾರಾಟ ಮಾಡುವುದೊಂದೇ ಬಾರಿ. ಆದ್ರೆ ಈ ದಾರಿಯು ಕೂಡ ಈಗ ಮುಚ್ಚಿ ಹೋಗಿದೆ. ಅದು ಹೇಗೆ ಅಂತೀರಾ? ಅದೇ ಜಿಯೋ ಪೊಲಿಟಿಕ್ಸ್ ಮಿಸ್ಟರಿ. ಇಲ್ಲಿ ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಮೂಡಬಹುದು. 2023ರಲ್ಲಿ ಪಾಕಿಸ್ತಾನ ದಿವಾಳಿಯಾಗುವ ಅಂಚಿನಲ್ಲಿದ್ದಾಗ ಇದೇ ಯುಎಇ $1 ಬಿಲಿಯನ್ ಹಣವನ್ನ ನೀಡಿ ಪಾಕಿಸ್ತಾನವನ್ನ ಬಚಾವ್ ಮಾಡಿತ್ತು. ಹಾಗಾದ್ರೆ ಕೇವಲ ಒಂದೇ ವರ್ಷದಲ್ಲಿ ಯುಎಇಗೆ ಪಾಕಿಸ್ತಾನದ ಮೇಲೆ ಇಷ್ಟೊಂದು ಕೋಪ ಬರಲು ಕಾರಣವೇನು? ಇದರ ಅಸಲಿ ರಹಸ್ಯ ಅಡಗಿರುವುದು ಮಧ್ಯಪ್ರಾಚ್ಯದ ರಾಜಕೀಯದಲ್ಲೇ. ಸ್ನೇಹಿತರೆ, ಹೊರಗಡೆ ನೋಡಲು ಅರಬ್ ರಾಷ್ಟ್ರಗಳೆಲ್ಲ ಒಂದೇ ತರಹ ಕಂಡ್ರು ಕೂಡ ಒಳಗೊಳಗೆ ಸೌದಿ ಅರೇಬಿಯಾ ಮತ್ತು ಯುಎಇ ನಡುವೆ ಅತಿ ದೊಡ್ಡ ಪೈಪೋಟಿ ಇದೆ. ಮಧ್ಯಪ್ರಾಚ್ಯದ ಬಾಸ್ ಯಾರು ಎನ್ನುವ ಶೀತಲ ಸಮರ ಈ 2 ದೇಶಗಳ ನಡುವೆ ನಡೀತಾ ಇದೆ. ಸೊ ಇದರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಬೇಕಿದ್ರೆ ನಮ್ಮ ಚಾನೆಲ್ ನಲ್ಲಿ ಈ ಹಿಂದೆಯೇ ಒಂದು ವಿಡಿಯೋವನ್ನ ಹಾಕಿದ್ದೇನೆ. ಅದನ್ನ ನೋಡಿದ್ರೆ ಈ 2 ರಾಷ್ಟ್ರಗಳ ನಡುವಿನ ಪೈಪೋಟಿ ಹೇಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಇನ್ನು ಇದೇ ಸಮಯದಲ್ಲಿ ಪಾಕಿಸ್ತಾನ ಮಾಡಿದ ಒಂದು ಎಡವಟ್ಟು ಅದರ ಕುರುಳಿಗೆ ಉರುಳಾಗಿದೆ. ಪಾಕಿಸ್ತಾನವು ಇತ್ತೀಚೆಗೆ ಸೌದಿ ಅರೇಬಿಯಾದೊಂದಿಗೆ ರಕ್ಷಣಾ ಮತ್ತು ಆರ್ಥಿಕ ಒಪ್ಪಂದವನ್ನ ಮಾಡಿಕೊಂಡಿತ್ತು. ಪಾಕಿಸ್ತಾನದ ಸೇನೆ ಸೌದಿಗೆ ಭದ್ರತೆ ಒದಗಿಸುವ ಭರವಸೆಯನ್ನ ನೀಡಿತ್ತು. ಯುಎಇಯನ್ನ ಕಡೆಗಣಿಸಿ ಸೌದಿ ಅರೇಬಿಯಾದ ಮಡಲಿಗೆ ಪಾಕಿಸ್ತಾನ ಜಾರಿದ್ದು ಯುಎಇ ರಾಜಮನೆತನದ ಕೋಪಕ್ಕೆ ಪ್ರಮುಖ ಕಾರಣ
ನಿರ್ಮಾಣವಾಗಿತ್ತು. ಕಷ್ಟ ಬಂದಾಗಲೆಲ್ಲ ನಮ್ಮ ಬಳಿ ಭಿಕ್ಷೆ ಬಿಡ್ತಾ ಇರ್ತೀರಿ, ಆದ್ರೆ ವ್ಯಾಪಾರ ಮತ್ತು ಭದ್ರತಾ ಒಪ್ಪಂದಗಳನ್ನ ಮಾತ್ರ ನಮ್ಮ ವಿರೋಧಿ ಬಣ ಅಂದ್ರೆ ಸೌದಿ ಜೊತೆ ಮಾಡ್ತಾ ಇದ್ದೀರಾ? ಇದು ಯುಎಇಯ ನೇರ ಪ್ರಶ್ನೆ. ತಾನು ಸಾಕಿದ ಹಾವೇ ತನಗೆ ಕಚ್ಚಲು ಹೊರಟಾಗ ಯುಎಇ ಸುಮ್ಮನೆ ಕೂರುತ್ತಾ? ಖಂಡಿತ ಇಲ್ಲ. ಕೂಡಲೇ ಪಾಕಿಸ್ತಾನಕ್ಕೆ ಪಾಠ ಕಲಿಸಲು ನಿರ್ಧರಿಸಿದಂತಹ ಯುಎಇ ಈ ಸಾಲ ವಾಪಸಾತಿಯ ಅಸ್ತ್ರವನ್ನ ಪ್ರಯೋಗಿಸಿದೆ. ಇದು ಕೇವಲ ಹಣದ ವಿಚಾರವಲ್ಲ, ಇದು ಪಾಕಿಸ್ತಾನಕ್ಕೆ ಅದರ ಸ್ಥಾನ ತೋರಿಸುವಂತಹ ಯುಎಇಯ ತಂತ್ರ. ಇನ್ನು ಪಾಕಿಸ್ತಾನ ತನ್ನ ಸಾಲ ತೀರಿಸಲು ಒಂದು ಭರ್ಜರಿ ಪ್ಲಾನ್ ಅನ್ನ ಮಾಡಿತ್ತು. ಯುಎಇಗೆ $2 ಬಿಲಿಯನ್ ಹಣವನ್ನ ನಗದು ರೂಪದಲ್ಲಿ ಕೊಡುವ ಬದಲು ತನ್ನ ರಾಜಧಾನಿಯಲ್ಲಿರುವಂತಹ ಇಸ್ಲಾಮಾಬಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ಯುಎಇಗೆ ಲೀಸ್ ಅಥವಾ ಮಾರಾಟ ಮಾಡಲು ನಿರ್ಧರಿಸಿತ್ತು. ಅಂದ್ರೆ ದೇಶದ ಅತಿ ದೊಡ್ಡ ವಿಮಾನ ನಿಲ್ದಾಣವನ್ನ ಅಡವಿಟ್ಟು ಸಾಲದಿಂದ ಪಾರಾಗಲು ಹುನ್ನಾರವನ್ನ ಪಾಕಿಸ್ತಾನ ಮಾಡಿತ್ತು. ಈ ಬಗ್ಗೆ ಯುಎಇಯ ಕೆಲವು ಕಂಪನಿಗಳ ಜೊತೆ ಹಲವಾರು ಸುತ್ತಿನ ಮಾತುಕತೆಗಳು ಕೂಡ ನಡೆದಿದ್ವು. ಪಾಕಿಸ್ತಾನ ಪತ್ರಿಕೆಗಳು ನಮ್ಮ ವಿಮಾನ ನಿಲ್ದಾಣವನ್ನ ಯುಎಇ ಅಭಿವೃದ್ಧಿ ಮಾಡಲಿದೆ ಅಂತ ಬಡಾಯಿಯನ್ನ ಕಚ್ಕೊಂಡಿತ್ತು. ಆದ್ರೆ ಕೊನೆ ಕ್ಷಣದಲ್ಲಿ ಯುಎಇ ಪಾಕಿಸ್ತಾನದ ಮುಖಕ್ಕೆ ಹಾರಿಸಿದಂತೆ ಈ ಡೀಲ್ ಅನ್ನ ಕ್ಯಾನ್ಸಲ್ ಮಾಡಿದೆ. ಯುಎಇ ಅಧಿಕಾರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ನಿಮ್ಮ ವಿಮಾನ ನಿಲ್ದಾಣ ನಮಗೆ ಬೇಡ, ಅಲ್ಲಿ ಭದ್ರತೆಯೂ ಇಲ್ಲ, ಲಾಭವೂ ಇಲ್ಲ. ನಮಗೆ ವಿಮಾನ ನಿಲ್ದಾಣದ ಬದಲಾಗಿ ನಮ್ಮ ಹಣವನ್ನೇ ಬಡ್ಡಿ ಸಮೇತ ವಾಪಸ್ ಕೊಡಿ ಅಂತ. ಇನ್ನು ಇದು ಪಾಕಿಸ್ತಾನಕ್ಕೆ ಅಕ್ಷರಶಃ ಮುಖಭಂಗ. ದೇಶದ ರಾಜಧಾನಿಯ ವಿಮಾನ ನಿಲ್ದಾಣವನ್ನ ಪುಕ್ಕಟ್ಟೆಯಾಗಿ ಕೊಟ್ಟರು ಕೂಡ ತೆಗೆದುಕೊಳ್ಳಲು ಯಾರು ಕೂಡ ತಯಾರಾಗಿಲ್ಲ ಅಂದ್ರೆ ಪಾಕಿಸ್ತಾನದ ಮಾರುಕಟ್ಟೆ ಮೌಲ್ಯ ಜಾಗತಿಕ ಮಟ್ಟದಲ್ಲಿ ಎಷ್ಟರ ಮಟ್ಟಿಗೆ ಕುಸಿದಿದೆ ಅಂತ ಒಮ್ಮೆ ನೀವೇ ಊಹಿಸಿ ನೋಡಿ. ಇನ್ನು ಪಾಕಿಸ್ತಾನದ ಪ್ರಧಾನಿ ಮತ್ತು ಸೇನಾ ಮುಖ್ಯಸ್ಥ ಯುಎಇ ನಾಯಕನನ್ನ ಸಂಪರ್ಕಿಸಿ ದಯವಿಟ್ಟು ನಮಗೆ ಇನ್ನಷ್ಟು ಸಮಯ ಕೊಡಿ, ನಮ್ಮಲ್ಲಿ ಹಣವಿಲ್ಲ ಅಂತ ಅಂಗಲಾಚ್ತಾ ಇದ್ದಾರೆ. ಆದ್ರೆ ಯುಎಇ ಕಡೆಯಿಂದ ಬಂದಂತಹ ಉತ್ತರ ಪಾಕಿಸ್ತಾನದ ನಿದ್ದೆಯನ್ನು ಗೆಡಿಸಿದೆ. ಯುಎಇ ಏನ್ ಹೇಳಿದೆ ಗೊತ್ತಾ? ನಿಮ್ಮ ಬಳಿ ಹಣವಿಲ್ಲದಿದ್ರೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂದ್ರೆ IMF ಮುಂದೆ ಹೋಗಿ ಸಾಲವನ್ನ ಮಾಡಿ, ಅಲ್ಲಿ ಸಾಲ ತಂದು ನಮ್ಮ ಸಾಲವನ್ನ ತೀರಿಸಿ ಅಂತ. ಸ್ನೇಹಿತರೆ, IMF ನಿಂದ ಸಾಲ ಪಡೆಯುವುದು ಅಷ್ಟು ಸುಲಭವಲ್ಲ. IMF ಸಾಲ ಕೊಡಬೇಕಾದ್ರೆ ದೇಶದ ಆರ್ಥಿಕತೆಯ ಮೇಲೆ ತನ್ನ ಕಂಟ್ರೋಲ್ ತೆಗೆದುಕೊಳ್ಳುತ್ತೆ. ಪೆಟ್ರೋಲ್ ಬೆಲೆ ಏರಿಸಿ, ತೆರಿಗೆ ಹೆಚ್ಚಿಸಿ, ಸಬ್ಸಿಡಿ ಕಡಿತಗೊಳಿಸಿ ಅಂತ ನೂರಾರು ಷರತ್ತುಗಳನ್ನ ವಿಧಿಸುತ್ತೆ. ಪಾಕಿಸ್ತಾನ ಈಗಾಗಲೇ IMF ನ ಷರತ್ತುಗಳಿಂದ ಹೈರಾಣಾಗಿದೆ. ಈಗ ಯುಎಇಯ ಸಾಲ ತೀರಿಸಲು ಮತ್ತೆ IMF ಬಳಿ ಭಿಕ್ಷೆ ಬೇಡಲು ಹೊರಟ್ರೆ ಪಾಕಿಸ್ತಾನದ ಸಾರ್ವಭೌಮತೆ ಸಂಪೂರ್ಣವಾಗಿ IMF ಪಾಲಾಗುತ್ತೆ. IMF ಬಳಿ ಸಾಲ ಮಾಡಿ ನನಗೆ ಹಣ ಕೊಡಿ ಅಂತ ಯುಎಇಯ ಹೇಳಿಕೆ ಪಾಕಿಸ್ತಾನದ ಪಾಲಿಗೆ ಬೆಂಕಿಯಿಂದ ಬಾಣಳಿಗೆ ಬಿದ್ದಂತಾಗಿದೆ. ಈ ಎಲ್ಲಾ ಘಟನಾವಳಿಗಳನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇರುವಂತಹ ಅಂತಾರಾಷ್ಟ್ರೀಯ ಮಟ್ಟದ ರಾಜಕೀಯ ವಿಶ್ಲೇಷಕರು ಒಂದು ರೋಚಕ ವಿಷಯವನ್ನ ಬಿಚ್ಚಿಟ್ಟಿದ್ದಾರೆ. ಯುಎಇಯ ಈ ಹಠಾತ್ ಬದಲಾವಣೆಯ ಹಿಂದೆ ಕೇವಲ ಸೌದಿ ಅರೇಬಿಯಾ ಕೋಪ ಮಾತ್ರವಲ್ಲ, ಭಾರತದ ಸೈಲೆಂಟ್ ಮಾಸ್ಟರ್ ಪ್ಲಾನ್ ಕೂಡ ಅಡಗಿದೆ. ಹೇಗಂತೀರಾ? ಇತ್ತೀಚಿನ ವರ್ಷದಲ್ಲಿ ಭಾರತ ಮತ್ತು ಯುಎಇ ನಡುವೆ ಬಾಂಧವ್ಯ ಊಹೆಗೂ ನಿಲುಕದಷ್ಟು ಗಟ್ಟಿಯಾಗಿದೆ. ಭಾರತ ಪ್ರಧಾನಿ ನರೇಂದ್ರ ಮೋದಿ ಅವರು ಯುಎಇಗೆ ಹಲವು ಬಾರಿ ಭೇಟಿಯನ್ನು ನೀಡಿದ್ದಾರೆ. ಅಲ್ಲಿ ಹಿಂದೂ ದೇವಾಲಯ ನಿರ್ಮಾಣವಾಗಿದೆ, ರೂಪಾಯಿ ದಿರಂ ವಹಿವಾಟು ಶುರುವಾಗಿದೆ. ಯುಎಇ ಭಾರತದಲ್ಲಿ ಲಕ್ಷಾಂತರ ಕೋಟಿ ರೂಪಾಯಿಗಳ ಹೂಡಿಕೆಯನ್ನು ಮಾಡ್ತಾ ಇದೆ. ಪಾಕಿಸ್ತಾನ ಭಯೋತ್ಪಾದನೆಯನ್ನು ಘೋಷಿಸುವ, ದಿನೇ ದಿನೇ ಭಿಕ್ಷೆ ಬೇಡುವ ಬಡ ರಾಷ್ಟ್ರವಾಗಿ ಉಳಿದಿದ್ದರೆ ಭಾರತವು ಪ್ರಪಂಚದ 5ನೇ ಅತಿ ದೊಡ್ಡ ಆರ್ಥಿಕತೆಯಾಗಿ ಬೆಳೆದಿದೆ. ಯುಎಇಗೆ ಈಗ ವ್ಯಾಪಾರ ಮುಖ್ಯ. ತನ್ನ ಬಹುಮುಖ್ಯ ಬಿಸಿನೆಸ್ ಪಾರ್ಟ್ನರ್ ಆಗಿರುವಂತಹ ಭಾರತವನ್ನ ಎದುರಾಕೊಂಡು ಪಾಕಿಸ್ತಾನಕ್ಕೆ ಬೆಂಬಲ ನೀಡುವ ಮೂರ್ಖತನವನ್ನ ಯುಎಇ ಮಾಡುವುದಿಲ್ಲ. ಇನ್ನು ಭಾರತವು ಯಾವುದೇ ಗುಂಡು ಹಾರಿಸದೆ, ಯುದ್ಧ ಮಾಡದೆ ತನ್ನ ರಾಜತಾಂತ್ರಿಕ ನೀತಿಯ ಮೂಲಕ ಪಾಕಿಸ್ತಾನವನ್ನ ಜಾಗತಿಕ ಮಟ್ಟದಲ್ಲಿ ಏಕಾಂಗಿಯನ್ನಾಗಿ ಮಾಡಿದೆ. ಅರಬ್ ರಾಷ್ಟ್ರಗಳು ಮತ್ತು ಪಾಕಿಸ್ತಾನದ ನಡುವಿನ ಕೊಂಡಿಯನ್ನ ಭಾರತ ಬಹಳ ಬುದ್ಧಿವಂತಿಕೆಯಿಂದ ಕತ್ತರಿಸಿದೆ. ಯುಎಇಗೆ ಹತ್ತಿರವಾಗ್ತಾ ಇರುವಂತಹ ಪಾಕಿಸ್ತಾನವನ್ನ ಕಟ್ಟಿಹಾಕಲು ಭಾರತವು ಯುಎಇ ಜೊತೆ ಸೇರಿ ಪಾಕಿಸ್ತಾನದ ಸುತ್ತಲೂ ಒಂದು ಆರ್ಥಿಕ ಚಕ್ರ ವ್ಯೂಹವನ್ನ ನಿರ್ಮಿಸಿದೆ ಅಂದ್ರೆ ತಪ್ಪಾಗೋದಿಲ್ಲ. ಒಟ್ಟಾರೆಯಾಗಿ ಹೇಳೋದಾದ್ರೆ ಪಾಕಿಸ್ತಾನವು ಇವತ್ತು ತಾನು ತೋಡಿದ ಗುಂಡಿಯಲ್ಲಿ ತಾನೇ ಬಿದ್ದಿದೆ. ದಶಕಗಳ ಕಾಲ ಭಯೋತ್ಪಾದನೆಗೆ ಹಣ ಸುರಿದು ಶಿಕ್ಷಣ, ತಂತ್ರಜ್ಞಾನ, ಅಭಿವೃದ್ಧಿಯನ್ನು ಕಡೆಗಣಿಸಿದ ಪಾಕಿಸ್ತಾನಕ್ಕೆ ಇವತ್ತು ಅರಬ್ ರಾಷ್ಟ್ರಗಳೇ ಚೀಮಾರಿಯನ್ನ ಹಾಕ್ತಾ ಇವೆ. ಸೌದಿ ಜೊತೆಗಿನ ಪಾಕಿಸ್ತಾನದ ಅವಸರದ ಒಪ್ಪಂದ, ಇಸ್ಲಾಮಾಬಾದ್ ಏರ್ಪೋರ್ಟ್ ಡೀಲ್ ಕ್ಯಾನ್ಸಲ್, ಭಾರತ ಯುಎಇ ನಡುವಿನ ಹೆಚ್ಚುತ್ತಿರುವಂತಹ ಪ್ರೀತಿ, ಈ ಎಲ್ಲ ಅಂಶಗಳು ಸೇರಿ ಪಾಕಿಸ್ತಾನವನ್ನ ಅಕ್ಷರಶಃ ಸಾಲದ ಸುಳಿಯಲ್ಲಿ ಸಿಲುಕಿಸಿದೆ. ಮುಂದಿನ 60 ದಿನಗಳು ಪಾಕಿಸ್ತಾನದ ಪಾಲಿಗೆ ಮಾಡು ಇಲ್ಲವೇ ಮಡಿ ಎಂಬಂತಾಗಿದೆ. ಯುಎಇಯ $2 ಬಿಲಿಯನ್ ಹಣವನ್ನ ಹಿಂತಿರುಗಿಸಲು ಪಾಕಿಸ್ತಾನ ತನ್ನ ಯಾವ ಆಸ್ತಿಯನ್ನ ಮಾರಲಿದೆ ಅಥವಾ ಚೀನಾದ ಬಳಿ ಹೋಗಿ ಮತ್ತೆ ಭಿಕ್ಷೆ ಬೇಡುತ್ತಾ ಕಾದ್ ನೋಡ್ಬೇಕಾಗಿದೆ. ಆದ್ರೆ ಒಂದಂತೂ ಸತ್ಯ, ಭಾರತ ನಿರ್ಮಿಸಿರುವಂತಹ ಈ ರಾಜತಾಂತ್ರಿಕ ಚಕ್ರ ವ್ಯೂಹದಿಂದ ಹೊರಬರುವುದು ಪಾಕಿಸ್ತಾನಕ್ಕೆ ಬಹುದೊಡ್ಡ, ಬಹುತೇಕ ಅಸಾಧ್ಯವಾದ ಸವಾಲಾಗಿದೆ. ಸೊ ನಿಮ್ಗೇನನ್ಸುತ್ತೆ? ಪಾಕಿಸ್ತಾನ ಈ 60 ದಿನದಲ್ಲಿ ಹಣ ವಾಪಸ್ ಕೊಡುತ್ತಾ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಪೂರ್ಣವಾಗಿ ದಿವಾಳಿಯಾಗುತ್ತಾ? ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇನ್ನು ನಮ್ಮ ಚಾನೆಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.